ಅರೆ ಅರೆ ತಮ್ಮ, ಓಂ ಶಾಂತಿ. ಈ ಪುರುಷೋತ್ತಮ ಯುಗವೇ ಗೀತಾ ಎಪಿಸೋಡ್ ಆಗಿದೆ. ಇದರಲ್ಲಿಯೇ ನೀವು ಪುರುಷಾರ್ಥ ಮಾಡಿ ಉತ್ತಮ ಪುರುಷರು ಅರ್ಥಾತ್ ದೇವತೆಗಳಾಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಯಾರನ್ನೇ ಆಗಲಿ ಅಳತೆ ಮೀರಿ ಇಷ್ಟಪಡಬಾರದು ಅಲ್ವಾ? ಏಕೆಂದರೆ ಅವರಲ್ಲಿ ಆಗೋ ಚಿಕ್ಕ ಬದಲಾವಣೆ ಕೂಡ ತುಂಬ ನೋವು ಕೊಡುತ್ತಂತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಸದಾ ಯಾವ ಮಾತಿನ ಗಮನವಿದ್ದಾಗ ದೋಣಿಯು ಪಾರಾಗಿ ಬಿಡುತ್ತೆ ಗೊತ್ತಾ? ನಾವು ಈಶ್ವರಿಯ ಸಂಘದಲ್ಲಿ ಇರಬೇಕು ಎಂದು ಸದಾ ಗಮನವಿದ್ದರೂ ಸಹ ದೋಣಿ ಪಾರಾಗಿ ಬಿಡುತ್ತೆ. ಒಂದು ವೇಳೆ ಸಂಘ ದೋಷದಲ್ಲಿ ಬಂದರೆ, ಸಂಶಯ ಬಂದರೆ ದೋಣಿ ವಿಷಯದ ಸಾಗರದಲ್ಲಿ ಮುಳುಗಿ ಹೋಗುತ್ತೆ. ತಂದೆಯು ಏನನ್ನು ತಿಳಿಸುತ್ತಾರೋ ಅದರಲ್ಲಿ ಮಕ್ಕಳಿಗೆ ಸ್ವಲ್ಪವೂ ಸಂಶಯ ಬರಬಾರ್ದು. ತಂದೆಯು ತಾವು ಮಕ್ಕಳನ್ನು ತನ್ನ ಸಮಾನ ಪವಿತ್ರರು ಜ್ಞಾನಪೂರ್ಣರನ್ನಾಗಿ ಮಾಡಲು ಬಂದಿದ್ದಾರೆ. ತಂದೆಯ ಸಂಘದಲ್ಲಿಯೇ ಇರಬೇಕು. ಓಂ ಶಾಂತಿ. ಭಗವಾನು ವಾಚ. ಮಕ್ಕಳು ತಿಳಿದುಕೊಂಡಿದ್ದೀರಿ, ಯಾವ ತಂದೆಯು 5000 ವರ್ಷಗಳ ಹಿಂದೆ ತಿಳಿಸಿದರೋ ಈಗ ಅದೇ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಪ್ರಪಂಚದವರಿಗೆ ಏನೂ ಗೊತ್ತಿಲ್ಲ. ಆದ್ದರಿಂದ ಅವರನ್ನು ಗೀತೆಯ ಭಗವಂತ ಯಾವಾಗ ಬಂದರು ಎಂದು ಕೇಳಬೇಕು. ಮನುಷ್ಯರಲ್ಲಿ ಉತ್ತಮ ಮನುಷ್ಯರು ಈ ದೇವತೆಗಳು ಆಗಿದ್ದಾರೆ. ಈ ಸಂಗಮ ಯುಗದಲ್ಲಿ ತಂದೆಯು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ. ದೇವತೆಗಳು ಅವಶ್ಯವಾಗಿ ಸತ್ಯಯುಗದಲ್ಲಿಯೇ ಇರುತ್ತಾರೆ. ಉಳಿದೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ. ನಾವು ಸಂಗಮಯುಗಿ ಬ್ರಾಹ್ಮಣರಾಗಿದ್ದೇವೆ ಎಂದು ತಿಳ್ಕೊಂಡಿದ್ದೀವಿ. ಇದು ಪಕ್ಕಾ ನೆನಪು ಮಾಡಬೇಕು. ಇಲ್ಲಾಂದರೆ ತಮ್ಮ ಕುಲವನ್ನು ಎಂದೂ ಯಾರೂ ಮರೆತು ಹೋಗೋದಿಲ್ಲ. ಆದರೆ ಇಲ್ಲಿ ಮಾಯೆ ಮರೆಸಿಬಿಡುತ್ತೆ. ನಾವು ಬ್ರಾಹ್ಮಣ ಕುಲದವರಾಗಿದ್ದೇವೆ, ನಂತರ ದೇವತಾ ಕುಲದವರಾಗುತ್ತೇವೆ. ಒಂದು ವೇಳೆ ಇದು ನೆನಪಿದ್ದರೂ ಸಹ ಬಹಳ ಖುಷಿಯಾಗತ್ತೆ. ನಾವು ರಾಜಯೋಗವನ್ನು ಓದ್ತಾ ಇದ್ದೀವಿ. ಈಗ ಮತ್ತೆ ಭಗವಂತ ಗೀತಾ ಜ್ಞಾನವನ್ನು ತಿಳಿಸ್ತಾರೆ. ಮತ್ತೆ ಭಾರತದ ಪ್ರಾಚೀನ ಯೋಗವನ್ನು ಕಲಿಸ್ತಾರಂತೆ ತಮ್ಮ. ಜೀವನ ಕಲಿಸಿದ ಪಾಠಕ್ಕಿಂತ ನಾವು ನಂಬಿದವರು ಕಲಿಸಿದ ಪಾಠವೇ ಹೆಚ್ಚು. ಅಣ್ಣ, ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಮುಂಜಾನೆ ಶಾಂತಿ ಯಾತ್ರೆಯನ್ನು ಮಾಡುತ್ತೀರಿ. ಪ್ರಭಾತವೆಂದು ಮುಂಜಾನೆಗೆ ಹೇಳಲಾಗುತ್ತೆ. ಆ ಸಮಯದಲ್ಲಿ ಮನುಷ್ಯರು ಮಲಗಿರುತ್ತಾರೆ, ಆದ್ದರಿಂದ ತಡವಾಗಿ ಮಾಡುತ್ತೀರಿ. ಯಾವಾಗ ಅಲ್ಲಿ ಸೇವಾ ಕೇಂದ್ರವು ಇರುತ್ತದೆಯೋ ಆಗ ಪ್ರದರ್ಶನಿಯು ಚೆನ್ನಾಗಿ ಆಗುತ್ತೆ. ಅಲ್ಲಿ ಎಲ್ಲರೂ ಬಂದು ಕಾಮ ಮಹಾಶತ್ರು ಆಗಿದೆ ಎಂದು ತಿಳಿದುಕೊಳ್ಬೇಕು. ಇದರ ಮೇಲೆ ಜಯ ಗಳಿಸುವುದರಿಂದ ಜಗಜ್ಜೀತರಾಗುತ್ತಾರೆ. ಲಕ್ಷ್ಮೀನಾರಾಯಣರ ಟ್ರಾನ್ಸ್ಲೈಟ್ ಚಿತ್ರವು ಅವಶ್ಯವಾಗಿ ಜೊತೆಯಲ್ಲಿ ಇರಬೇಕು. ಇದನ್ನಂತೂ ಮರೆಯಬಾರದು. ಈ ಚಿತ್ರ ಮತ್ತೊಂದು ಏಣಿ ಚಿತ್ರವೂ ಇರಬೇಕು. ಹೇಗೆ ವಾಹನದಲ್ಲಿ ದೇವಿಯರನ್ನ ಮೆರವಣಿಗೆ ಮಾಡಿಸ್ತಾರೆ, ಹಾಗೆ ನೀವು ಒಂದೆರಡು ವಾಹನಗಳನ್ನು ಶೃಂಗರಿಸಿ ಅದರಲ್ಲಿ ಮುಖ್ಯ ಚಿತ್ರಗಳನ್ನು ಮೆರವಣಿಗೆ ಮಾಡಿಸಿದರೆ ಬಹಳ ಚೆನ್ನಾಗಿರುತ್ತೆ. ದಿನ ಪ್ರತಿದಿನ ಚಿತ್ರಗಳ ವೃದ್ಧಿಯೂ ಆಗುತ್ತೆ. ನಿಮ್ಮ ಜ್ಞಾನವೂ ವೃದ್ಧಿಯಾಗುತ್ತೆ, ಮಕ್ಕಳ ವೃದ್ಧಿಯೂ ಆಗುತ್ತೆ. ಅದರಲ್ಲಿ ಬಡವರು ಸಾಹುಕಾರರು ಎಲ್ಲರೂ ಬಂದ್ಬಿಡ್ತಾರೆ. ಶಿವ ತಂದೆಯ ಭಂಡಾರವು ತುಂಬುತ್ತಾ ಹೋಗುತ್ತೆ. ಯಾರ ಭಂಡಾರವನ್ನು ತುಂಬುತ್ತಾರೆಯೋ ಅವರಿಗೆ ಪ್ರತಿಫಲವಾಗಿ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಸಿಗುತ್ತೆ. ಆದ್ದರಿಂದ ತಂದೆ ಹೇಳ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವು 21 ಜನ್ಮಗಳಿಗಾಗಿ ಪದಮ ಪತಿಗಳಾಗುವ ಮಾರ್ಗವಾಗಿದೆ. 21 ಪೀಳಿಗೆಗೆ ಜಗತ್ತಿನ ಮಾಲೀಕರಾಗಿ ಬಿಟ್ಟಿರಿ ಎಂದು ಸ್ವಯಂ ತಂದೆ ಹೇಳುತ್ತಾರೆ. ತಮ್ಮ ಸಮಾನರನ್ನಾಗಿ ಮಾಡಲು ಲಕ್ಷ್ಮೀನಾರಾಯಣರಂತೂ ಇಲ್ಲ. ಆತ್ಮವೇ ಓದುತ್ತದೆ. ಅವರು ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆ. ಭಗವಾನ್ ಭಗವತಿಗಳನ್ನಾಗಿ ಮಾಡುತ್ತಾರೆ ಎಂದಲ್ಲ, ಅವರು ಕೃಷ್ಣನನ್ನು ತೋರಿಸ್ತಾರೆ. ಕೃಷ್ಣನು ಹೇಗೆ ಓದಿಸುತ್ತಾನೆ. ಸತ್ಯಯುಗದಲ್ಲಿ ಪತಿತರು ಇರೋದಿಲ್ಲ. ಕೃಷ್ಣ ಇರುವುದೇ ಸತ್ಯಯುಗದಲ್ಲಿ. ಮತ್ತೆಂದೂ ಕೃಷ್ಣನನ್ನು ನಾವು ನೋಡೋದಿಲ್ಲ. ನಾಟಕದಲ್ಲಿ ಪ್ರತಿಯೊಬ್ಬರ ಪುನರ್ಜನ್ಮದ ಚಿತ್ರವು ಸಂಪೂರ್ಣ ಭಿನ್ನವಾಗಿರುತ್ತೆ. ನಾಟಕದ ಲೀಲೆಯಾಗಿದೆ, ಮಾಡಲ್ಪಟ್ಟಿರುವುದೇ ನಡೆಯುತ್ತದೆ. ನೀವು ಚಾಚು ತಪ್ಪದೆ ಇದೇ ಮುಖ ಲಕ್ಷಣಗಳಿಂದ ಇದೇ ವಸ್ತ್ರಗಳಲ್ಲಿ ಕಲ್ಪ ನೀವೇ ಓದುತ್ತಾ ಬಂದಿದ್ದೀರಿ. ಚಾಚು ತಪ್ಪದೆ ಪುನರಾವರ್ತನೆ ಆಗುತ್ತದೆ ಎಲ್ಲವೇ ಅಂತ ತಂದೆ ಹೇಳ್ತಾರೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು, ಅಂದರೆ ಯಾವುದನ್ನು ಕಲ್ಪದ ಹಿಂದೆ ತೆಗೆದುಕೊಂಡಿದೆಯೋ ಅದನ್ನೇ ತೆಗೆದುಕೊಳ್ಳುತ್ತೆ. ನಾಟಕದಲ್ಲಿ ಸ್ವಲ್ಪವೂ
ಅಂತರವಾಗೋದಿಲ್ಲ. ಅವು ಹದ್ದಿನ ಮಾತು, ಇವು ಬೇಹದ್ದಿನ ಮಾತು. ಇದನ್ನು ಬೇಹದ್ದಿನ ತಂದೆಯ ವಿನಃ ಅನ್ಯರು ತಿಳಿಸೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದೇ ಸಂಶಯವಿರಲು ಸಾಧ್ಯವಿಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ. ಕಾಲ ಉತ್ತರ ಕೊಡುವಾಗ ಸಾಕ್ಷಿಯ ಅವಶ್ಯಕತೆ ಇರುವುದಿಲ್ಲ. ಅಣ್ಣ, ಶಿವ ಭಗವಾನು ವಾಚವಾಗಿದೆ, ಯಾವಾಗ ಭಾರತದಲ್ಲಿ ಅತಿ ಧರ್ಮ ನಿಂದನೆ ಆಗುವುದೋ ಆಗ ನಾನು ಬರುತ್ತೇನೆ. ಗೀತಾವಾದಿಗಳು ಯದಾ ಯದಾ ಹಿ ಧರ್ಮಸ್ಯ ಎಂದು ಹೇಳ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಿಮ್ಮದು ಬಹಳ ಚಿಕ್ಕ ವೃಕ್ಷವಾಗಿದೆ, ಇದಕ್ಕೆ ಬಿರುಗಾಳಿಗಳು ಬರುತ್ತೆ. ಇದು ಹೊಸ ವೃಕ್ಷವಾಗಿದೆ ಅಲ್ವೇ, ಮತ್ತು ತಳಪಾಯವೂ ಆಗಿದೆ. ಇಷ್ಟು ಅನೇಕ ಧರ್ಮಗಳ ಮಧ್ಯೆ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸಸಿಯನ್ನ ನೆಡುತ್ತಾರೆ ಅಂದಾಗ ಎಷ್ಟೊಂದು ಶ್ರಮವಿದೆ. ಅನ್ಯರಿಗೆ ಶ್ರಮ ಎನಿಸೋದಿಲ್ಲ, ಅವರು ಮೇಲಿನಿಂದ ಬರುತ್ತಾ ಇರ್ತಾರೆ. ಇಲ್ಲಂತೂ ಯಾರು ಸತ್ಯುಗ ತ್ರೇತಾಯುಗದಲ್ಲಿ ಬರುವವರಾಗಿರುತ್ತಾರೆಯೋ ಆ ಆತ್ಮಗಳು ಕುಳಿತು ಓದುತ್ತಾರೆ. ಯಾರು ಪತಿತರಾಗಿದ್ದಾರೆಯೋ ಅವರನ್ನ ಪಾವನ ದೇವತೆಗಳನ್ನಾಗಿ ಮಾಡಲು ತಂದೆ ಕುಳಿತು ಓದಿಸುತ್ತಾರೆ. ಗೀತೆಯನ್ನಂತೂ ಇವರು ಬ್ರಹ್ಮಾರವರು ಬಹಳ ಓದುತ್ತಿದ್ದರು. ಹೇಗೆ ಈ ಆತ್ಮಗಳನ್ನು ನೆನಪು ಮಾಡಿ ಪಾಪವು ಪರಿಹಾರ ಆಗಲಿ ಎಂದು ದೃಷ್ಟಿ ಕೊಡಲಾಗುತ್ತದೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ಗೀತೆಯ ಮುಂದೆ ನೀರನ್ನು ಇಟ್ಟು ಕುಳಿತು ಓದುತ್ತಾರೆ. ಯಾವ ಮಾತು ಕಳೆದು ಹೋಗಿದೆ ಅದರ ಚಿಂತನೆ ಮಾಡಬಾರದು. ಇದುವರೆಗೆ ಏನೆಲ್ಲ ಓದಿದ್ದೀರೋ ಅದನ್ನು ಮರೆಯಬೇಕು. ಒಬ್ಬ ತಂದೆಯಿಂದ ಕೇಳಬೇಕಾಗಿದೆ ಮತ್ತು ತಮ್ಮ ಬ್ರಾಹ್ಮಣ ಕುಲವನ್ನು ಸದಾ ನೆನಪು ಇಟ್ಟುಕೊಳ್ಳಬೇಕಾಗಿದೆ. ಪೂರ್ಣ ನಿಶ್ಚಯ ಬುದ್ಧಿಯವರಾಗಿರಬೇಕಾಗಿದೆ. ಯಾವುದೇ ಮಾತಿನಲ್ಲಿ ಸಂಶಯದಲ್ಲಿ ಬರಬಾರದಾಗಿದೆ. ಈಶ್ವರ್ಯ ಸಂಘ ಮತ್ತು ವಿದ್ಯೆಯನ್ನೆಂದು ಬಿಡಬಾರ್ದಂತೆ ತಮ್ಮ. ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ. ಆತ್ಮೀಯ ಪ್ರಿಯತಮನ ಆಕರ್ಷಣೆಯಲ್ಲಿ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗುವಂತಹ ಆತ್ಮೀಯ ಪ್ರಿಯತಮೆ ಭವ. ಪ್ರಿಯತಮ ನನ್ನ ಕಳೆದು ಹೋಗಿದ್ದ ಪ್ರಿಯತಮೆಯನ್ನ ನೋಡಿ ಖುಷಿಯಾಗುತ್ತಾರೆ. ಆತ್ಮೀಯ ಆಕರ್ಷಣೆಯಿಂದ ಆಕರ್ಷಿತರಾಗಿ ತಮ್ಮ ಸತ್ಯ ಪ್ರಿಯತಮನನ್ನ ತಿಳಿದಿರಿ, ಪಡೆದಿರಿ, ಯಥಾರ್ಥ ಗುರಿಯನ್ನ ತಲುಪಿದಿರಿ. ಯಾವಾಗ ಇಂತಹ ಆತ್ಮೀಯ ಪ್ರಿಯತಮೆಯರು ಈ ಪ್ರೀತಿಯ ಗೆರೆಯ ಒಳಗೆ ತಲುಪುವಿರಿ, ಆಗ ಅನೇಕ ಪ್ರಕಾರದ ಪರಿಶ್ರಮಗಳಿಂದ ಬಿಡುಗಡೆ ಹೊಂದುವಿರಿ. ಯಾಕೆಂದ್ರೆ ಈ ಜ್ಞಾನ ಸಾಗರನ ಸ್ನೇಹದ ಅಲೆ, ಶಕ್ತಿಯ ಅಲೆ ಸದಾ ಕಾಲಕ್ಕಾಗಿ ರಿಫ್ರೆಶ್ ಮಾಡಿಬಿಡುವುದು. ಈ ಮನೋರಂಜನೆಯ ವಿಶೇಷ ಸ್ಥಾನ, ಮಿಲನ ಮಾಡುವ ಸ್ಥಾನ ನೀವು ಪ್ರಿಯತಮೆಯರಿಗಾಗಿ ಪ್ರಿಯತಮನು ಮಾಡಿಸಿದ್ದಾರೆ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ ಏಕಾಂತವಾಸಿಯಾಗುವ ಜೊತೆ ಜೊತೆ ಏಕಾನಾಮಿ ಮತ್ತು ಏಕನಾಮಿಯುಳ್ಳವರಾಗಿ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.